ಆಶಯ ಆಗಿದೆ. ಇನ್ನು ಮನೆಗಳ ಬಗ್ಗೆ ತಾವು ಕೇಳಿದ್ರಿ ಸರ್, ಸಭಾಪತಿಗಳೇ, ಯಾರ್ಯಾರು ಅರ್ಜಿಗಳನ್ನು ಸಲ್ಲಿಸ್ತಾರೆ, ನಮ್ಮ ಇಲಾಖೆಗೆ ಅರ್ಜಿಗಳನ್ನು ಸಲ್ಲಿಸ್ತಾರೆ, ನಾವು ಒಂದು ಪಟ್ಟಿಯನ್ನು ಮಾಡಿ DC-ಗೆ ಕೊಡ್ತೀವಿ ಮತ್ತು ಜಿಲ್ಲಾ ಪಂಚಾಯತ್ CO-ಗೆ ಕೊಡ್ತೀವಿ. ಅದರ ಪ್ರಕಾರ ಮನೆಗಳನ್ನು ನಾವು ಅವರಿಗೆ ಬಿಡುಗಡೆಯನ್ನು ಮಾಡ್ತೀವಿ. ತಾವು ಹೇಳಿದ್ರಿ ಸುಮಾರು ಮನೆಗಳು ಇನ್ನೂ ಪೆಂಡಿಂಗ್ ಇದ್ದಾವೆ, ಕಟ್ಟುವಂಥ ಹಂತದಲ್ಲಿದ್ದಾವೆ ಅಂತ ಹೇಳಿದ್ರಿ. ಅವು ಆದಷ್ಟು ಬೇಗ ಮುಗಿಯುವಂತೆ, ಯಾಕಂದರೆ ತಮಗೂ ಎಲ್ಲರಿಗೂ ಗೊತ್ತು, ಇದು ಬರೀ ನಮ್ಮ ದೇವದಾಸಿಗಳಿಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ ಅಲ್ಲ, ಪ್ರತಿಯೊಬ್ಬ ಗ್ರಾಮ ಪಂಚಾಯಿತಿಯವ್ರಿಗೂ ಪ್ರತಿಯೊಬ್ಬರಿಗೂ ಗೊತ್ತು ಕಂತಿನಲ್ಲಿ ಹಣ ಬಿಡುಗಡೆ ಆಗಿರುತ್ತೆ. ಯಾಕಂದರೆ GPS ಮುಖಾಂತರ ನಾವು ಮನೆಗಳನ್ನು ಮಾಡಬೇಕಾದ್ರೆ ಈ ಹಂತದಲ್ಲಿ ಇಷ್ಟು ಹಣ ಬಿಡುಗಡೆ, ಈ ಹಂತದಲ್ಲಿ ಇಷ್ಟು ಹಣ ಬಿಡುಗಡೆ ಅಂತ ಇರುತ್ತೆ. ಸೊ ಇದು ಎಲ್ಲರದ್ದು ಪ್ರಾಬ್ಲಮ್. ಆದರೂ ಕೂಡ ವಿಶೇಷ ಕಾಳಜಿಯನ್ನು ಈ ದೇವದಾಸಿಯರ ಮೇಲೆ ತೆಗೆದುಕೊಂಡು ಸರ್ಕಾರ ಖಂಡಿತವಾಗ್ಲೂ ಕ್ರಮವನ್ನು ತೆಗೆದುಕೊಳ್ಳುತ್ತೆ. ಪೆಂಡಿಂಗ್ ಇದಾವೆ. ಇದರಲ್ಲಿ ಸರ್ ಇದು ಗಂಭೀರ ಪ್ರಶ್ನೆ ಆಗಿರೋದ್ರಿಂದ ನೀವೆಲ್ಲ ಸಭಾಪತಿಗಳೇ, ಚುಕ್ಕೆ ಗುರುತಿನ ಪ್ರಶ್ನೆ 71 ಮಾನ್ಯ ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವರ ಹತ್ರ ಕೇಳಿದ್ದೇನೆ. ಸನ್ಮಾನ್ಯ ಸಭಾಪತಿಗಳೇ, ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಪತಿಗಳೇ, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರವನ್ನು ಮಂಡಳಿಯನ್ನಾಗಿ ಪರಿವರ್ತಿಸಬೇಕೆಂದು 2003ರಲ್ಲಿ ಅದಕ್ಕೆ ನಿಯಮಾವಳಿಗಳನ್ನು ರಚನೆ ಮಾಡಿ ನೋಟಿಫಿಕೇಶನ್ ಮಾಡಿದೆ. ಅದನ್ನು ಯಾವಾಗ ನೀವು ಪ್ರಾಧಿಕಾರವನ್ನು ತೆಗೆದು ಮಂಡಳಿ ಮಾಡ್ತೀರಿ ಅಂತ ಹೇಳಿದಾಗ ಸಚಿವರು ಅದಕ್ಕೊಂದು ಸ್ಪಷ್ಟ ಉತ್ತರ ಕೊಟ್ಟಿದ್ದಾರೆ. 1/4/2025ಕ್ಕೆ ಪ್ರಾಧಿಕಾರದ ಬದಲು ಕರಾವಳಿ ಅಭಿವೃದ್ಧಿ ಮಂಡಳಿ ಮಾಡ್ತೇನೆ ಅಂತ. ಅದನ್ನು ನಾನು ಸ್ವಾಗತ ಮಾಡ್ತೇನೆ ಮತ್ತು ಅದರ ನಂತರ ಅದರ ಅಭಿವೃದ್ಧಿ ಕಾರ್ಯಕ್ರಮಗಳು ಆಗಬೇಕು. ಆದರೆ 22, 23, 24ರಲ್ಲಿ ಎಷ್ಟು, ಈ 3 ವರ್ಷದಲ್ಲಿ ಎಷ್ಟು ದುಡ್ಡು ಖರ್ಚು ಮಾಡಿದ್ದೀರಿ ಅಂತ ಕೇಳಿದ್ದೇನೆ. ಸನ್ಮಾನ್ಯ ಸಭಾಪತಿಗಳೇ, ಇವತ್ತು ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಜುರಿಡಿಕ್ಷನ್ 180 ಕಿಲೋಮೀಟರ್ ಇದೆ. ಮಂಗಳೂರಿಂದ ಹಿಡಿದು ಕಾರವಾರದವರೆಗೆ ಎಲ್ಲ ಕೋಸ್ಟಲ್ ಬೆಲ್ಟ್ಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡತಕ್ಕಂಥ ಅವಕಾಶಗಳಿದ್ದಾವೆ. ಪ್ರವಾಸೋದ್ಯಮಕ್ಕೆ ಅವಕಾಶ ಇದೆ, ಅಲ್ಲಿ ಬೇರೆ ಬೇರೆ ರೀತಿಯ ಕಾರ್ಖಾನೆಗಳು ಬರತಕ್ಕಂಥ ಅವಕಾಶಗಳಿದ್ದಾವೆ, ರಸ್ತೆಗಳ ಅಭಿವೃದ್ಧಿ ಇದೆ, ಎಲ್ಲ ರೀತಿಯ ಸಂಪರ್ಕ ವ್ಯವಸ್ಥೆ ಇದ್ದರೂ ಕೂಡ ಬರೇ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಕೊಟ್ಟಿರ್ತಕ್ಕಂಥ ದುಡ್ಡು ಎಷ್ಟು ಕೇಳಿದರೆ ತಮಗೆ ಬೇಸರ ಆಗ್ಬೋದು. KKRDBಗೆ 5,500 ಕೋಟಿ, ಕರಾವಳಿ ಬಯಲು ಸೀಮೆ ಅಭಿವೃದ್ಧಿಗೆ 100 ಕೋಟಿ, ಮಲೆನಾಡು ಅಭಿವೃದ್ಧಿಗೆ 100 ಕೋಟಿ, ಕರಾವಳಿ ಅಭಿವೃದ್ಧಿಗೆ ಮಾತ್ರ 3 ಕೋಟಿ. ಇದು ಯಾವ ಬಯಲು ಸೀಮೆಯ ನ್ಯಾಯ? ಬರೀ 3 ಕೋಟಿ ಕೊಟ್ಟು ಇಡೀ 190 ಕಿಲೋಮೀಟರ್ ಇರ್ತಕ್ಕಂಥ ಕರಾವಳಿ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಆದರೆ ಮತ್ತೆ ಏನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದು ಒಂದು ಪ್ರಶ್ನೆ ಸಭಾಪತಿಗಳೇ. ಇನ್ನೊಂದು ಪ್ರಶ್ನೆ ನಾನು ಕೇಳಿದ್ದೇನೆ, ಈ ನಮ್ಮ ಯೋಜನಾ ಪ್ರಾಧಿಕಾರದ ಅಡಿಯಲ್ಲಿ ಬರತಕ್ಕಂಥ ತಮ್ಮ ಇಲಾಖೆಯಲ್ಲಿ ಅಡಿಯಲ್ಲಿ ಬರುವಂಥ ಮಂಡಳಿಗಳಲ್ಲಿ ಆಗಿರ್ತಕ್ಕಂಥ ದುರುಪಯೋಗದ ಬಗ್ಗೆ ಕೇಳಿದ್ದೇನೆ. ಅದು ನಾನು ಬಯಲುಸೀಮೆ ಅಭಿವೃದ್ಧಿ ಮಂಡಳಿದು ಕೇಳಿದ್ದೇನೆ. ಅಲ್ಲಿ 100 ಕೋಟಿ ರೂಪಾಯಿ ಸರ್ಕಾರದಿಂದ ಅಲಾಟ್ಮೆಂಟ್ ಆಗ್ತದೆ ಸಭಾಪತಿಗಳೇ. 525 ಕೋಟಿ ರೂಪಾಯಿಯ ವರ್ಕ್ ಆರ್ಡರನ್ನು ಕೊಡ್ತಾರೆ, ವರ್ಕ್ ಮಾಡಿಸ್ತಾರೆ. ವರ್ಕ್ ಮಾಡಿಸಿ ಇವತ್ತು ಕೂಡ ಕಾಂಟ್ರಾಕ್ಟರ್ಗಳಿಗೆ ಪೇಮೆಂಟ್ ಆಗ್ತಾ ಇಲ್ಲ. ಸರ್ಕಾರ ಅದನ್ನು ಇಡೀ ಯೋಜನೆಯನ್ನು ರಿಜೆಕ್ಟ್ ಮಾಡಿದೆ. ಸರ್ಕಾರ ಇವರು ಯೋಜನಾ ಪ್ರಾಧಿಕಾರದವರು ಕೂಡ, ಇವರು ಯೋಜನಾ ಸಚಿವರು ಕೂಡ ಒಂದು ಕಮಿಟಿಯನ್ನು ರಚನೆ ಮಾಡಿದ್ದಾರೆ. ಆರೋಪಿಗಳು ಅದರಲ್ಲಿ ಇದ್ದಂಥ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ. ಆದರೆ ಇವತ್ತು ಕೂಡ ಯಾರು ಈ ಅವ್ಯವಹಾರ ಮಾಡಿದ್ದಾರೆ ಅವರಿಗೆ ಒಂದು ಕ್ರಿಮಿನಲ್ ಕೇಸನ್ನು ದಾಖಲು ಮಾಡಿಲ್ಲ, ಅವರ ಮೇಲೆ ಕ್ರಮ ತೆಗೆದುಕೊಳ್ಳಿಲ್ಲ. 100 ಕೋಟಿ ಬದಲು 525 ಕೋಟಿ ವರ್ಕ್ ಆರ್ಡರನ್ನು ಕೊಟ್ಟು ಬೇಕಾಬಿಟ್ಟಿ ಕೆಲಸಗಳನ್ನು ಮಾಡಿದ ಕಾಂಟ್ರಾಕ್ಟರ್ಗಳು ಇವತ್ತು ಬೀದಿಯಲ್ಲಿ ಬೀಳತಕ್ಕಂಥದ್ದು ಬಂದಿದೆ. ಅದರ ಬಗ್ಗೆ ತಾವು ಇಮ್ಮಿಡಿಯೇಟ್ ಆಗಿ ಒಂದು SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ರಚನೆ ಮಾಡಬೇಕು ಮತ್ತು ಇದರಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರವನ್ನು ತಾವು ಕೂಡಲೇ ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು. ತಾವು ಯಾರನ್ನು ರಕ್ಷಣೆ ಮಾಡ್ತಾ ಇದ್ದೀರಿ ಅಂತ ನನ್ನ ಪ್ರಶ್ನೆ. ಯಾರಿಗೋಸ್ಕರ ಮಾಡ್ತಾ ಇದ್ದೀರಿ ನನ್ನ ಪ್ರಶ್ನೆ. ಮಾನ್ಯ ಸದಸ್ಯರು ಐವನ್ ಡಿಸೋಜ್ ಅವರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಟ್ಟಿದೆ. ಆದರೆ ಅವರು ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ 3 ಕೋಟಿ ಅನ್ನೋದನ್ನು ಹೇಳಿದರೆ, ಆದರೆ ನಾವು ಕೊಟ್ಟಿರತಕ್ಕಂಥದ್ದು 10 ಕೋಟಿ ರೂಪಾಯಿ ಅನ್ನೋದನ್ನು ಸದಸ್ಯರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಸುಮಾರು ಈಗ ಅದರಲ್ಲಿ 3,88 ಲಕ್ಷ ಹಣ ಖರ್ಚಾಗಿದೆ. ಮತ್ತು ಏನು ಅವರು ದುರುಪಯೋಗದ ಬಗ್ಗೆ, ಬಯಲುಸೀಮೆ ಬಗ್ಗೆ ಪ್ರಸ್ತಾಪವನ್ನು ಇಲ್ಲಿ ಮಾಡಿದ್ದಾರೆ. ಇದು ಹಿಂದಿನ ಸರ್ಕಾರದಲ್ಲಿ, BJP ಸರ್ಕಾರದಲ್ಲಿ ಸುಮಾರು ನಮ್ಮ ಮಂಡಳಿಯ ಹಂತದಲ್ಲೇ ಅಲ್ಲಿ ಅಧ್ಯಕ್ಷರು ಮತ್ತು
ಸದಸ್ಯರುಗಳು ಸೇರಿಕೊಂಡು ಸುಮಾರು 370 ಕೋಟಿ ರೂಪಾಯಿ ಹೆಚ್ಚುವರಿ